ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸುಷ್ಮಾ ಕುಟುಂಬ ಯೂಟ್ಯೂಬ್ ಚಾನಲ್. ಇವತ್ತು ನಮ್ಮ ಕುಟುಂಬಕ್ಕೋಸ್ಕರ ನಾನು ಒಂದು ಸ್ನ್ಯಾಕ್ಸ್ ರೆಸಿಪಿ ಮಾಡ್ತಾ ಇದ್ದೀನಿ. ಅದು ಜೀರೋ ಆಯಿಲ್ ಹಾಗೆ ಹೈ ಕ್ಯಾಲೋರೀಸ್ ಮತ್ತು ಪ್ರೋಟೀನ್ ಯುಕ್ತವಾದಂತಹ ಒಂದು ಸ್ನ್ಯಾಕ್ಸ್ ರೆಸಿಪಿ ಆಗಿದೆ ಫ್ರೆಂಡ್ಸ್. ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಒಮ್ಮೆ ಇದಕ್ಕೆ ನಾನು ಕಾಬೂಲಿ ಕಡಲೆಕಾಳು, ನಾಟಿ ಕಡಲೆಕಾಳು ಹಾಗೆ ಬಟಾಣಿ ಮತ್ತು ಕಡಲೆಬೀಜ ಇಷ್ಟನ್ನು ಸ್ವಲ್ಪ ಮೊಳಕೆ ಕೊಟ್ಟಿದ್ದೀನಿ. ಇದನ್ನು ನಾನು ಒಂದು ಕುಕ್ಕರ್ಗೆ ಹಾಕ್ಕೊತಾ ಇದ್ದೀನಿ. ಇದು ಕುಕ್ಕರ್ಗೆ ಹಾಕ್ಕೊಂಡ್ಮೇಲೆ ಸ್ವಲ್ಪ ನೀರು ಹಾಕಲೇಬೇಕಲ್ವ. ಹಾಗೆ ಅದ್ರ ಜೊತೆಗೆ 2 ಬಟಾಟೆ ಅಂತ ಕರೆಯುವ ಆಲೂಗಡ್ಡೆ ಹಾಕ್ಕೊತಾ ಇದ್ದೀನಿ. ಮತ್ತು ಅದ್ರ ಜೊತೆಗೆ ಒಂದು ಈರುಳ್ಳಿ ಹಾಗೂ ಸ್ವಲ್ಪ ಉಪ್ಪು ಇಷ್ಟನ್ನು ಸೇರಿಸಿ ನಾನು 2 ವಿಷಲ್ನ ಬರ್ಸ್ಕೊತಾ ಇದ್ದೀನಿ. ಇದು 2 ವಿಷಲ್ ಬಂದು ಸ್ವಲ್ಪ ಆರಕ್ಕೆ ಬಿಡಬೇಕು, ಅಂದರೆ ಫುಲ್ಲು ತಣ್ಣಗಾಗಬೇಕು. ಅದಾದಮೇಲೆ ಈ ಪಕ್ಕದಲ್ಲಿ ನಾನು ಒಂದು ಸ್ವಲ್ಪ ಈರುಳ್ಳಿ ಮಿಕ್ಸಿಂಗೋಸ್ಕರ ಇದನ್ನೆಲ್ಲ ಸೇರಿಸಿ ಸ್ವಲ್ಪ ಈರುಳ್ಳಿ ಹಾಗೆ ಟೊಮೊಟೊ ಮತ್ತು ಕೊತ್ತಂಬರಿ ಸೊಪ್ಪು ಇಷ್ಟನ್ನ ಕಟ್ ಮಾಡಿಟ್ಕೊಂಡಿದ್ದೀನಿ. ನೆಕ್ಸ್ಟು ಒಂದು ಮಿಕ್ಸಿ ಜಾರ್ ತೊಗೊಂಡು ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪು ಹಾಗೆಯೇ ಒಂದೇ ಚೂರು ಶುಂಠಿ ಇಷ್ಟು, ಮತ್ತು ಇದ್ರ ಜೊತೆಗೆ ಸ್ವಲ್ಪ ಕಾಳು ಮತ್ತು ಬೆಂದಿರೋಂತಹ ಈರುಳ್ಳಿ ಮತ್ತು ಬಟಾಟೆ ಅಂತ ಕರೆಯುವ ಆಲೂಗೆಡ್ಡೆ ಇಷ್ಟನ್ನು ಹಾಕಿ ರುಬ್ಕೊಂಡು ಒಂದು ದಪ್ಪ ತಳದ ಪಾತ್ರೆನ ಇಟ್ಕೊಂಡು ಅದಕ್ಕೆ ರುಬ್ಬಿರೋ ಅಂತಹ ಮಿಶ್ರಣ ಎಲ್ಲನೂ ಸೇರಿಸಿ ರುಬ್ಕೊಂಡು ಬಂದು ಪಾತ್ರೆಯಲ್ಲಿ ಸ್ವಲ್ಪ ಒಂದು 10 ಮಿನಿಟ್ಸು ಬೇಯಿಸಿದ್ರೆ ಸಾಕು. ಇದು ಬೇಯುವಾಗ ನೋಡಿ ತುಂಬ ಜಾಸ್ತಿ ನೀರು ಮಾಡ್ಕೋಬಾರ್ದು, ಗೊತ್ತಾಗುತ್ತೆ ನಮಗೆ ಯಾವ ಕನ್ಸಿಸ್ಟೆನ್ಸಿ ಬೇಕು ಅಂತ. ಇದಕ್ಕೆ ನಾನು MDH ಅವರ ಚನ್ನಾ ಮಸಾಲ ಪೌಡರ್ 1 ಸ್ಪೂನ್ ಹಾಕ್ತಾಯಿದ್ದೀನಿ. ಮತ್ತು ಅದ್ರ ಜೊತೆಗೆ ಖಾರಕ್ಕೆ ಅಂತ ಹೇಳಿ ನಾನು ಹಸಿರು ಮೆಣಸಿನ್ಕಾಯಿ ಆ್ಯಡ್ ಮಾಡಿರಲಿಲ್ಲ, ಅದಕ್ಕಾಗಿ ನಾನು ಅಚ್ಚ ಖಾರದ ಪುಡಿನ ಹಾಕ್ಕೊತಾ ಇದ್ದೀನಿ. ಇಷ್ಟಾದಮೇಲೆ ಅದು ಸ್ವಲ್ಪ ಬೇಯಲಿಕ್ಕೆ ಅಂತ ಬಿಡಬೇಕು. ಇವಾಗ ಈ ಸೈಡು ಸ್ವಲ್ಪ ಕಾಳೆಲ್ಲ ತಣ್ಣಗಾಗಿದೆ. ಇದಕ್ಕೆ ನಾವು ಕಟ್ ಮಾಡಿ ಇಟ್ಕೊಂಡಿರೋ ಅಂತಹ ಈರುಳ್ಳಿ, ಟೊಮೊಟೊ ಮತ್ತು ಕೊತ್ತಂಬರಿ ಸೊಪ್ಪು ಹಾಗೆ ಈ ಕಾಳುಗಳ ಜೊತೆಗೆ ಇಷ್ಟನ್ನು ಮಿಕ್ಸ್ ಮಾಡ್ಕೊಬೇಕು. ಮಿಕ್ಸ್ ಮಾಡ್ಕೊಂಡಾದಮೇಲೆ ಒಂದು 3/4 ಭಾಗ ರೆಡಿ ಆಯಿತು ನಮ್ಮ ಸ್ನ್ಯಾಕ್ಸು. ಈ ಪಕ್ಕದಲ್ಲಿ ನೋಡಿ ಇಲ್ಲಿ ಬೇಯಕ್ಕಿಟ್ಟಿದ್ದೀನಿ ಅಲ್ವ, ಇದು ಸ್ವಲ್ಪ ಗಟ್ಟಿಗಾಗಬೇಕು. ಇದಕ್ಕೆ ಕಾಳುಗಳಿಗೆ ಮುಂಚೆನೇ ನಾವು ಉಪ್ಪು ಹಾಕಿದ್ದೋ ಅಲ್ವ, ಹಾಗಾಗಿ ಇದಕ್ಕೆ ಬೇಡ ಉಪ್ಪು ಮಸಾಲೆಗೆ ಅಂತ ಹೇಳಿ ಹಾಕಲಿಲ್ಲ. ಯಾಕಂದರೆ ಸಾಕಾಗುತ್ತೆ. ಬೇಕು ಅಂತ ಅಂದರೆ ಇದಕ್ಕೆ ಸ್ವಲ್ಪ ಮಸಾಲೆಗೆ ಉಪ್ಪು ನೀವು ಸೇರಿಸ್ಕೊಳ್ಬೋದು. ನೋಡಿ ಫೈನಲ್ ಆಗಿ ಈ ಥರ ರೆಡಿಯಾಗಿದೆ ನಮ್ಮ ಮಿಕ್ಸಿಂಗು, ಅಂದರೆ ಜೀರೋ ಆಯಿಲ್ ಸ್ನ್ಯಾಕ್ಸ್ ರೆಸಿಪಿ ಇದೊಂದು. ಇವಾಗ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಬನ್ನಿ, ಹೇಗೆ ಸರ್ವ್ ಮಾಡೋದು ಅಂತ ತೋರಿಸ್ತೀನಿ. ಇವಾಗ ನನ್ನ ಮಕ್ಕಳೆಲ್ಲ ಬಂದಿದ್ದರು, ಎಲ್ಲರೂ ಒಟ್ಟಿಗೆ ಹಾಲಲ್ಲಿ ಕುತ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಅಂತ ಹೇಳಿ. ನೋಡಿ ಈ ಥರ ಮಿಕ್ಸ್ ಮಾಡ್ಕೊಂಡಿರೋ ಅಂತಹ ಕಾಳುಗಳು ಮತ್ತು ಒಂದು ಲೇಯರ್ ಮಸಾಲೆ. ನನ್ನ ಮಗಳಿಗೆ ಜಾಸ್ತಿ ಅವಳು ಖಾರ ತಿನ್ನಲ್ಲ ಅಂತ ಹೇಳಿ ಹೀಗೆ ಹಾಕಿದ್ದೀನಿ. ಮತ್ತು ಸೇವ್ ತರಿಸಿದ್ದೆ, ಖಾರ ಸೇವ್, ಅದನ್ನು ಮೇಲೆ ಈ ಥರ ಸ್ಪ್ರೆಡ್ ಮಾಡಿ ಮತ್ತು ಇದಕ್ಕೆ ಮೊಸರು ಹಾಕ್ಕೋಬೇಕು. ನನ್ನ ಮಗಳು ಪಾಲು ಇದು ಫ್ರೆಂಡ್ಸ್, ಅವಳಿಗೆ ಮೊಸರು ಬೇಡವಂತೆ, ತುಂಬ ಹಠ ಮಾಡಿದ್ಲು. ಹಾಗಾಗಿ ಇದನ್ನು ನಮ್ಮ ಹಸ್ಬೆಂಡ್ ಕೊಟ್ಬಿಟ್ಟು ಇವಾಗ ಅವಳಿಗೆ ಸಪ್ರೇಟಾಗಿ ಹಾಕ್ಕೊಡ್ತಾಯಿದ್ದೀನಿ. ಈ ಕಡೆಗೆ ನನ್ನ ಮಗಂಗೆ ಬೇರೆ ಹಾಕ್ಕೊಟ್ಟಿದ್ದೀನಿ. ಇವಾಗ ನೋಡಿ ತುಂಬ ಅಂದರೆ ತುಂಬ ಖುಷಿಪಟ್ಟರು. ಈ ರೆಸಿಪಿ ಈ ಥರ ಬಂತು ಫ್ರೆಂಡ್ಸ್, ಸಖತ್ತಾಗಿದೆ. ತಿಂದ ಮೇಲಂತೂ ಯಾವ ಹೊರಗಡೆ ಫುಡ್ಗೂ ಇದು, ಅಂದರೆ ಸ್ಟ್ರೀಟ್ ಸ್ನ್ಯಾಕ್ಸ್ಗೂ ಸಹ ಇದು ಸರಿಸಾಟಿ ಇಲ್ಲ. ಒಮ್ಮೆ ಟ್ರೈ ಮಾಡಿ, ಹೇಗಿತ್ತು ಅಂತ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ. ಸೂಪರಾಗಿರೋವಂತಹ ರೆಸಿಪಿ ನಿಮಗೋಸ್ಕರ, ಮತ್ತು ನೀವು ನಿಮ್ಮ ಮಕ್ಕಳಿಗೋಸ್ಕರ ಒಮ್ಮೆ ಟ್ರೈ ಮಾಡಿ ಹೇಳಿ ಹೇಗಿತ್ತು ಅಂತ. ನನಗಂತೂ ಇದು ಸಖತ್ತಾಗೇ ಇತ್ತು ಫ್ರೆಂಡ್ಸ್. ಇದು ಡೈಲಿ ವ್ಲಾಗ್ ಒಳಗಡೆ ಮಿಕ್ಸ್ ಮಾಡಿದ್ದೀನಿ. ನನ್ನ ಪಾಲ್ದು ಹೀಗೆ ರೆಡಿ ಮಾಡ್ಕೊಂಡಿದ್ದೀನಿ.
ಸಖತ್ತಾಗಿದೆ ಅಂದರೆ ಸೂಪರಾಗಿದೆ. ನಮ್ಮ ಮಕ್ಳಿಗೋಸ್ಕರ ನಾವು ಇಷ್ಟಾದರೂ ಮಾಡಿಕೊಡ್ಲೇಬೇಕು. ಆವಾಗ ಒಂಥರ ನಾವೇ ಮಾಡಿಕೊಟ್ಟಿದ್ವಿ ಅನ್ನೋ ಖುಷಿ ಇರುತ್ತೆ. ಮತ್ತು ಇದು ಝೀರೋ ಆಯಿಲ್ ಆಗಿರೋದ್ರಿಂದ ಹೆಲ್ತಿಯಾಗಿರುತ್ತೆ. ಮತ್ತು ನೈಟ್ ಊಟದ್ದು ಸಹ ಇದೇ ಆಗ್ಬಿಡ್ತು. ಇದನ್ನು ತಿಂದರೆ ಹೊಟ್ಟೆ ಫಿಲ್ ಆಗೋಯ್ತು ಫ್ರೆಂಡ್ಸ್. ನಾನಂತೂ ಈ ರೆಸಿಪಿನ ಫಸ್ಟ್ ಟೈಮ್ ಮಾಡಿದ್ದೆ. ಆವಾಗವಾಗ ವಾರಕ್ಕೊಮ್ಮೆ ಈ ಥರ ಮಾಡ್ಕೊಂಡು ತಿನ್ನಬೇಕು ಅಂತ ಅನ್ನಿಸ್ತಾ ಇದೆ ನನಗಂತೂ. ಮಾಡೇ ಮಾಡ್ತೀನಿ, ಒಮ್ಮೆ ಟ್ರೈ ಮಾಡಿ. ಹಾಗೆಯೇ ಇನ್ನು ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮಗೆ ಫುಲ್ ಸಪೋರ್ಟ್ ಮಾಡಿ. ಮತ್ತೆ ಸಿಗೋಣ ನೆಕ್ಸ್ಟ್ ರೆಸಿಪಿ ಹಾಗೂ ವಿಡಿಯೋದೊಂದಿಗೆ. ಬಾಯ್.